ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ನಡುವೆ ಇರಾನ್ನಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಿದೆ. ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಸಾವಿನ ನಂತರ ಅವರ ಮಗ ಮೊಸ್ತಫಾ ಖಮೇನಿ ಅವರನ್ನ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಲಾಗಿದೆ. ಈ ನೇಮಕ ಇರಾನ್ನ ಇಸ್ಲಾಮಿಕ್ ಸರ್ಕಾರದ ಬೆಂಬಲಿಗರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದೆ. ಹೊಸ ನಾಯಕನ ಆಗಮನದೊಂದಿಗೆ ಇರಾನ್ ಮತ್ತೆ ಇಸ್ರೇಲ್ ವಿರುದ್ಧ ತೀವ್ರವಾದ ದಾಳಿಯನ್ನ ಪ್ರಾರಂಭಿಸಿದೆ. ಈ ಮಧ್ಯೆ ಯುದ್ಧದಲ್ಲಿ ಮೊಸ್ತಫಾ ಖಮೇನಿ ಗಾಯಗೊಂಡಿದ್ದಾರೆ ಎಂದು ಇರಾನ್ ಇಂಟರ್ನ್ಯಾಷನಲ್ ಸುದ್ದಿ ಸಂಸ್ಥೆಯೊಂದು ಹೇಳಿಕೊಂಡಿದೆ. ಇದರಿಂದ ರೊಚ್ಚಿಗೆದ್ದ ಇರಾನ್ ನಾಯಕ ಮೊಸ್ತಫಾ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ತೀವ್ರ ಘರ್ಷಣೆ ನಡೆಸುವ ಕ್ರಮ ಕೈಗೊಂಡಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿ ಮರಣದ ನಂತರ ಇರಾನ್ನಲ್ಲಿ ಉತ್ತರಾಧಿಕಾರಿ ಚರ್ಚೆ ಜೋರಾಗಿತ್ತು. ಇರಾನ್ನ ತಜ್ಞರ ಸಭೆಯು ಮೊಸ್ತಫಾ ಖಮೇನಿ ಅವರನ್ನ ಹೊಸ ಸುಪ್ರೀಂ ಲೀಡರ್ ಎಂದು ಆಯ್ಕೆ ಮಾಡಿದೆ. ಮೊಸ್ತಫಾ ಎರಡನೇ ಪುತ್ರನಾಗಿದ್ದು ಧಾರ್ಮಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಪ್ರಭಾವಶಾಲಿಯಾಗಿದ್ದರು. ಇರಾನ್ನ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಸಂಸ್ಥೆಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮೊಸ್ತಫಾ ಅವರಿಗೆ ಸಂಪೂರ್ಣ ನಿಷ್ಠೆ ತೋರುವುದಾಗಿ ಪ್ರತಿಜ್ಞೆ ಮಾಡಿದೆ. ಹೊಸ ಸರ್ವೋಚ್ಚ ನಾಯಕನ ಆದೇಶಗಳನ್ನು ಸಂಪೂರ್ಣವಾಗಿ ಪಾಲಿಸುವುದಾಗಿ ಮತ್ತು ಅಗತ್ಯವಿದ್ದರೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಐಆರ್ಜಿಸಿ ಹೇಳಿಕೆ ನೀಡಿದೆ. ಇರಾನ್ ಸಂಸತ್ ಸ್ಪೀಕರ್ ಮತ್ತು ಹಲವು ಹಿರಿಯ ರಾಜಕೀಯ ನಾಯಕರು ಸಹ ಮೊಸ್ತಫಾ ಅವರ ನಾಯಕತ್ವವನ್ನು ಸ್ವಾಗತಿಸಿದ್ದಾರೆ. ಹೊಸ ನಾಯಕನ ಘೋಷಣೆಯ ಕೆಲವೇ ಗಂಟೆಗಳ ನಂತರ ಇರಾನ್ ಯುದ್ಧ ರಂಗದಲ್ಲಿ ಆಕ್ರಮಣಕಾರಿ ನಿಲುವು ತಳೆದಿದೆ. ಇಸ್ರೇಲ್ ಮತ್ತು ಪ್ರಾದೇಶಿಕ ಗುರಿಗಳ ಕಡೆಗೆ ಹಲವಾರು ಕ್ಷಿಪಣಿಗಳನ್ನು ಹಾರಿಸಿದೆ ಎಂದು ಹೇಳಿಕೊಳ್ಳುವ ವಿಡಿಯೋವನ್ನ ಐಆರ್ಜಿಸಿ ಬಿಡುಗಡೆ ಮಾಡಿದೆ. ಖರ್ರಮ್ ಶಹರ್, ಫತಾಹ್, ಖೈಬರ್, ಖಾದರ್ ನಂತಹ ಕ್ಷಿಪಣಿಗಳನ್ನು ಬಳಸಲಾಗಿದೆ ಎಂದು ವರದಿಗಳು ಹೇಳುತ್ತದೆ. ಇದು ಹೊಸ ನಾಯಕನ ನೇತೃತ್ವದಲ್ಲಿ ಮೊದಲ ದಾಳಿಯಾಗಿದೆ.